ಏನು ಸರ್ ಇವು ಇಂಡೆಫಿನಿಟ್ ಆರ್ಟಿಕಲ್ಸ್? ದ ಎಲ್ಲ ಬಳಸಬೇಕು, ಅ ಎಲ್ಲ ಬಳಸಬೇಕು, ಆ್ಯನ್ ಎಲ್ಲ ಬಳಸಬೇಕು ಅಂತ ಅನ್ನೋದು ಭಾಳ ಕಾಂಪ್ಲಿಕೇಟೆಡ್ ಆಗುತ್ತೆ. ಬಟ್ ನಾನು ನಿಮಗೆ ಬಹಳ ಸರಳೀಕೃತವಾಗಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ನೋಡ್ರಿ, ನೀವು ಅಂದ್ಕೊಂಡಿರ್ಬೋದು ಇಂಗ್ಲೀಷ್ ಗ್ರಾಮರ್ ಅಂತ ಅನ್ನೋದು ಭಾಳ ಡಿಫಿಕಲ್ಟ್ ಇದೆ, ಟಫ್ ಇದೆ, ನಮ್ಮ ಹುಡುಗರು ಫೇಲ್ ಆಗೋದೇ ಇಲ್ಲಿ. ಇಂಗ್ಲೀಷ್ ಅಂತ ಅನ್ನೋ ವಿಷಯ ಬಂದಾಗ ನಮ್ಮ ಹುಡುಗರು ಹೆದರೋದೆ, ಕ್ವಶನ್ಗಳಿಗೆ ನೋಡಿದ್ರೇ ಹೆದರ್ತಾರೆ. ಬಟ್ ನಾನು ನಿಮ್ಗೆ ಭಾಳ ಇಂಗ್ಲೀಷ್ ಅಂದರೆ ಎಷ್ಟು ಈಸಿನಾ ಅಂಥೇಳಿ ಈ ಕ್ಲಾಸ್ ನೋಡಾದ ನಂತರ ನಿಮ್ಗೆ ಏನು ವ್ಯತ್ಯಾಸ ಇದೆ ಕನ್ನಡ ಗ್ರಾಮರ್ಗೂ ಮತ್ತು ಇಂಗ್ಲೀಷ್ ಗ್ರಾಮರ್ಗೂ ಏನು ವ್ಯತ್ಯಾಸ ಇದೆ ಅಂತ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಏನು ಬಹಳ ವ್ಯತ್ಯಾಸ ಇಲ್ಲ, ಬಟ್ ನಮ್ಮದು ಲ್ಯಾಂಗ್ವೇಜ್ ಕನ್ನಡ ಇರೋದ್ರಿಂದ ಕನ್ನಡ ಈಸಿ ಆಗುತ್ತೆ. ಬಟ್ ಇಂಗ್ಲೀಷ್ ಅದಕ್ಕಿಂತಲೂ ಈಸಿ ಇದೆ ಸ್ನೇಹಿತರೆ. ಭಾಳ ಅತಿ ಈಸಿಯಾಗಿ ನಾನು ನಿಮಗೆ ಹೇಳುವಂಥ ಪ್ರಯತ್ನ ಮಾಡ್ತೀನಿ ಸ್ನೇಹಿತರೆ. ಸೊ ನೋಡಿರಿ, ಅದರಂಥ ವಸ್ತು ಯಾವುದೂ ಇರಬಾರ್ದು ಜಗತ್ತಿನೊಳಗಡೆ. ಸೊ ಆ ಸಂದರ್ಭದಲ್ಲಿ ನಾವು ದ ಬಳಸ್ತೀವಿ. ಓಕೆ, ಇಟ್ ಈಸ್ ಅ ಬುಕ್. ಯಾವುದೋ ಒಂದು ಪುಸ್ತಕದ ಬಗ್ಗೆ ಮಾತಾಡಬೇಕಾದ್ರೆ ನಾವು ಅ ಬಳಸ್ತೇನೆ ನಾನು. ಬಟ್ ಅದೇ ಪುಸ್ತಕ ಅಂತ ಹೇಳಬೇಕಾಗತ್ತೆ, ಅವಾಗ ನಾನು ಅ ಬಳಸಬಾರ್ದು. ಇಟ್ ಈಸ್ ದ ಬುಕ್, ಅದೇ ಪುಸ್ತಕ, ಇಟ್ ಈಸ್ ದ ಬುಕ್ ಅಂತ. ಓಕೆ, ದಿಸ್ ಈಸ್ ದ ಇನ್ಸ್ಟಿಟ್ಯೂಷನ್. ನಾನು ಟಾರ್ಗೆಟ್ ಕೋಚಿಂಗ್ ಸೆಂಟರ್ ಬಗ್ಗೆ ಮಾತಾಡಬೇಕಾದ್ರೆ ದಿಸ್ ಈಸ್ ದ ಇನ್ಸ್ಟಿಟ್ಯೂಷನ್ ಹೇಳಬೇಕು. ಯಾವುದೋ ಒಂದು ಇನ್ಸ್ಟಿಟ್ಯೂಟ್ ಬಗ್ಗೆ ಮಾತಾಡಬೇಕಾದ್ರೆ ದಿಸ್ ಈಸ್ ಅ ಇನ್ಸ್ಟಿಟ್ಯೂಷನ್ ಹೇಳಬೇಕು. ಅರ್ಥ ಆಗ್ತದ? ಸ್ಪೆಸಿಫಿಕ್ ಆಗಿರಬೇಕು. ಇಟ್ ಮೀನ್ಸ್ ಸೊ ನಿಖರತೆ ಇರಬೇಕು ಮತ್ತು ಯುನಿಕ್ ಆಗಿರಬೇಕು. ಯುನಿಕ್ ಅಂದರೆ ಅದರಂಥ ಒಂದು ಜಗತ್ತಿನೊಳಗಡೆ ಯಾವುದೂ ಇರಬಾರ್ದು. ಅವಾಗ ನಾನು ಬಳಸಬೇಕು, ದ ಅಂತ ಬಳಸಬೇಕು. ಇಟ್ ಈಸ್ ದ ಬುಕ್, ದ ಬಳಸಬೇಕು. ಇಟ್ ಈಸ್ ದ ಬುಕ್ ಐ ವಾಂಟೆಡ್. ನನಗೆ ಬೇಕಾಗಿರುವಂಥ ಪುಸ್ತಕ ಅದೇ ಇತ್ತು. ನನಗೆ ಬೇಕಾಗಿದ್ದ ಪುಸ್ತಕ ಅದೇ ಅಂದರೆ ಅದೇ ಅಕ್ಯುರೇಟ್ ಆಗಿ ಮಾತಾಡ್ತಾ ಇದ್ದೀವಿ. ನಿಖರತೆ ಸ್ಪೆಸಿಫಿಕ್ ಆಗಿ ಅದೇ ಬುಕ್ ಬೇಕಾಗಿತ್ತು ಅಂತಂದ್ರ ಬಗ್ಗೆ ಮಾತಾಡ್ತಾ ಇದ್ದೀವಿ. ಸೊ ಪರ್ಟಿಕ್ಯುಲರ್ ಆಗಿ ಯುನಿಕ್ ಆಗಿದೆ ಆ ಪುಸ್ತಕ. ಸೊ ಹಾಗಾಗಿ ಅದ್ರ ಪರ್ಟಿಕ್ಯುಲರ್ ಆಗಿ ಮಾತಾಡ್ತಾ ಇದ್ದೀವಿ. ಸೊ ಹಾಗಾಗಿ ಅದು ಬರುತ್ತೆ. ಒಂದು ನೆನ್ಪಿಟ್ಕೊಂಡ್ಬಿಡ್ರಿ, ಯುನಿಕ್ ಕಾವೇರಿ ಅಂತ ಹೆಸರು ಭಾಳಷ್ಟು ಜನ ಇದೆ. ಯುನಿಕ್ ಇಲ್ಲ, ಅವಾಗ ಯುನಿಕ್ ಆಗಲ್ಲ. ಬಟ್ ಕಾವೇರಿ ರಿವರ್ ಅಂತ ಕೊಟ್ಟರೆ ಯುನಿಕ್ ಆಗುತ್ತೆ. ಸೊ ಯುನಿಕ್ ಆದಾಗ ನಾನು ದ ಬರ್ತೀನಿ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಭಾಳ ಕಷ್ಟ ಏನಿಲ್ಲ. ಸೊ ಕಾಂಪ್ಲಿಕೇಟೆಡ್ ಮಾಡ್ಕೊಂಡು ಹೋಗ್ಬೇಡಿ. ಓಕೆ, ಈಸಿ ಇದೆ ಕಾನ್ಸೆಪ್ಟ್. ಓಕೆ, ನೆಕ್ಸ್ಟ್ ಸೂಪರ್ಲೇಟಿವ್ ಡಿಗ್ರಿ. ಸೂಪರ್ಲೇಟಿವ್ ಡಿಗ್ರಿ ಅಂತ ಯಾವಾಗ ಕರಿತೀವಿ? ಆ ಪದದ ಮುಂದೆ EST ಬಂದರೆ ಆವಾಗ ನಾನು ಸೂಪರ್ಲೇಟಿವ್ ಡಿಗ್ರಿ ಅಂತ ಹೇಳಿ ಕರಿತೀವಿ. ಫಾರ್ ಎಕ್ಸಾಂಪಲ್, ಟಾಲೆಸ್ಟ್, ಹೈಯೆಸ್ಟ್, ಬಿಗ್ಗೆಸ್ಟ್ ಈ ಥರ ಕಂಡು ಬಂದರೆ ಏನು ಮಾಡ್ತೀವಿ ನಾವು ಅದನ್ನು? ಈ ತರಹ ಕಂಡು ಬಂದರೆ ಅದನ್ನು ನಾವು ಏನು ಮಾಡ್ತೀವಿ ಸ್ನೇಹಿತರೆ? ಸೊ ನಾವು EST ಪ್ರತ್ಯಯ ಬಂದರೆ ಅವಾಗ ನಾನು ದ ಟಾಲೆಸ್ಟ್, ದ ಹೈಯೆಸ್ಟ್, ದ ಬಿಗ್ಗೆಸ್ಟ್, ಇದಕ್ಕೆ ನಾವು ಸೂಪರ್ಲೇಟಿವ್ ಡಿಗ್ರಿ ಅಂತ ಹೇಳಿ ಕರಿತೀವಿ. ಇದಕ್ಕೆ ನಾವು ಸೂಪರ್ಲೇಟಿವ್